ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಹಾಡ ಹಗಲೇನೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿರುವಂತಹ ಆರೋಪ ಪೊಲೀಸರ ಮೇಲೆ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ಸದಸ್ಯೆ ಸುವರ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮನೆಯನ್ನ ಖಾಲಿ ಮಾಡಿದ್ದಾರೆ ಪಾಲಿಕೆಯ ಸದಸ್ಯೆ ಅನ್ನೋದು ಗೊತ್ತಾಗ್ತಾ ಇದೆ. ಅರೆಸ್ಟ್ ಆಗುವ ಭೀತಿಯಲ್ಲಿ ಮನೆಯನ್ನ ತೊರೆದಿದ್ದಾರೆ ಸುವರ್ಣ ಸೇರಿದಂತೆ 9 ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಜೀವ ಬೆದರಿಕೆ, ಹಲ್ಲೆ, ನಿಂದನೆ ಆರೋಪದಡಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ರು ಪೊಲೀಸರು. ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಥಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ಸದಸ್ಯೆ ಸುವರ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಇನ್ಫ್ಯಾಕ್ಟ್ ಇದೇ ಸುವರ್ಣ ಕೊಟ್ಟಂತಹ ದೂರನ್ನು ಆಧರಿಸಿ ಬಿಜೆಪಿ ಕಾರ್ಯಕರ್ತೆಯನ್ನು ಅರೆಸ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿಯೇ ಈ ಎಲ್ಲ ಬೆಳವಣಿಗೆಗಳಾಗಿತ್ತು. ಈಗ ಅದೇ ಪಾಲಿಕೆಯ ಸದಸ್ಯೆ ಸುವರ್ಣ ಮೇಲೆ ಈ ಹಲ್ಲೆಗೊಳಗಾದಂತಹ ಮಹಿಳೆಯ ಸಂಬಂಧಿಕರು ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಪಾಲಿಕೆಯ ಸದಸ್ಯೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಈಗ ಈ ಪ್ರಕರಣ ಕಾಂಗ್ರೆಸ್ ಕಾರ್ಯಕರ್ತೆಗೇನೆ ತಿರುಗುಬಾಣವಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಎಲ್ಲಿಗೆ ಹೋಗಿದ್ದಾರೆ ಅವರು, ಪೊಲೀಸರ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗಿಸ್ತಾ ಇದೆ, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್, ನಿನ್ನೆ ತಡರಾತ್ರಿ ಅಂದರೆ ಸುಜಾತ ಸಹೋದರ ಮರ್ಯಾದಾಸ್ ಕೊಟ್ಟಂಥ ದೂರಿನ ಅದರ ಮೇಲೆ ಸುವರ್ಣ ಕಲ್ಕುಂಟ್ಲ ಮತ್ತು ಕುಟುಂಬಸ್ಥರು ಸೇರಿ 9 ಜನರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಕಲ್ಕುಂಟ್ಲನ್ನು ಬಂಧನ ಮಾಡುವಂಥ ಪ್ರಕ್ರಿಯೆಯನ್ನು ನಡೆಸಬೇಕು. ಹೀಗಾಗಿ ಇದಕ್ಕೆ ಒಂದು ಪ್ರತಿಯಾಗಿ ಸುವರ್ಣ ಕಲ್ಕುಂಟ್ಲ ಈಗ ಮನೆಯನ್ನು ತೊರೆದಿರುವಂಥದ್ದು. ನಾನೀಗ ಹುಬ್ಬಳ್ಳಿಯ ಒಂದು ಸುವರ್ಣ ಕಲ್ಕುಂಟ್ಲ ಅವರ ಮನೆಯ ಮುಂದೆ ಇರುವಂಥದ್ದು. ಮೊದಲಿಗೆ ಮನೆ ಮುಂದಿನ ದೃಶ್ಯ ನಿಮಗೆ ತೋರಿಸ್ತೇನೆ. ಇವರ ಮನೆ ಮುಂದೆ ಪೊಲೀಸ್ ಜೀಪು ಮತ್ತು ಪೊಲೀಸ್ ವಾಹನಗಳು ಗಸ್ತನ್ನು ಕಾಯ್ತಾ ಇರುವಂಥದ್ದು. ಯಾವುದೇ ಸಮಯದಲ್ಲಿ ಬಂದರೆ ಬಂಧನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ಮನೆಯನ್ನು ಗಸ್ತು ಕಾಯ್ತಾ ಇದ್ದಾರೆ. ಇನ್ನು ಮನೆಯ ಒಳಗೆ ದೃಶ್ಯ ನಿಮಗೆ ತೋರಿಸ್ತೇನೆ. ಮನೆಗೆ ಸಂಪೂರ್ಣವಾಗಿ ಬೀಗ ಹಾಕಲಾಗಿರುವಂಥದ್ದು. ಇಲ್ಲಿ ಸಹಜವಾಗಿ ಕಾರ್ಪೊರೇಟರ್ ಆಗಿರೋದ್ರಿಂದ ಇಷ್ಟೊತ್ತಿಗೆ ಇವರ ಮನೆಯಲ್ಲಿ ಒಂದಿಷ್ಟು ಜನ ಇರ್ತಾ ಇದ್ರು, ಅವರ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಇವತ್ತು ಸಂಪೂರ್ಣವಾಗಿ ಮನೆಗೆ ಬೀಗ ಹಾಕಲಾಗಿದ್ದು ಇವರು ಈಗ ನಾಪತ್ತೆ ಆಗಿರುವಂಥದ್ದು. ಅಂದರೆ ಎಫ್ಐಆರ್ ಯಾವಾಗ ದಾಖಲಾಯಿತು ಆವಾಗಿನಿಂದನೇ ಕಲ್ಕುಂಟ್ಲ ಮತ್ತು ಅವರ ಸಹೋದರರು ಮತ್ತು ಅವರ ಬೆಂಬಲಿಗರು ಈಗ ಆ ಮನೆಯನ್ನು ತೊರೆದಿರುವಂಥದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಬಂಧನಕ್ಕೆ ಮತ್ತು ಅವರನ್ನು ಹುಡುಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಬಹುದು, ಆಗಲೇ ದೃಶ್ಯಾವಳಿಗಳಿದಂತೆ ಪೊಲೀಸ್ ಸಿಬ್ಬಂದಿ ಕೂಡ ಮನೆ ಸುತ್ತಲೂ ಮತ್ತು ಇವರಿಗೆ ಸಂಬಂಧಿಸಿದಂಥ ಜಾಗಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಿರುವಂಥದ್ದು. ಇವತ್ತು ಬಂಧನ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರಕರಣ ಮತ್ತಷ್ಟು ತಿರುವನ್ನು ಪಡೆದುಕೊಳ್ತಾ ಇದೆ. ಯಾಕಂದರೆ ನೀವು ಹೇಳಿದಂತೆ ಈ ಪ್ರಕರಣದಲ್ಲಿ ಸುವರ್ಣ ಕಲ್ಕುಂಟ್ಲ ಮತ್ತು ಪ್ರಶಾಂತ್ ಎನ್ನುವರ ಒಂದು ದೂರಿನ ಆಧಾರದ ಮೇಲೆ ಸುಜಾತನ ಬಂಧನ ಮಾಡಲು ಪೊಲೀಸರು ಹೋಗಿದ್ದರು. ಸುಜಾತ ಬಂಧನ ಆಗಿದೆ. ಈಗ ನ್ಯಾಯಾಲಯದ ಒಂದು ನಿರೀಕ್ಷಣೆಯಲ್ಲಿ ಈಗ ಸುಜಾತ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ ದೂರು ಯಾರು ಕೊಟ್ಟಿದ್ರೋ ಅವರಿಗೆ ಈಗ ತಿರುಗುಬಾಣವಾಗಿ ಅದು ಈಗ ಬಂಧನಕ್ಕೆ ಎಡಮಾಡಿ ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಸುನಿಲ್, ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ಕಾರ್ಪೊರೇಟರ್ ಕೊಟ್ಟಂತಹ ದೂರಿನ ಅನ್ವಯಕ್ಕೆ ಸುಜಾತ ಅವರನ್ನು ಅರೆಸ್ಟ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿಯೇ ಎಲ್ಲ ಬೆಳವಣಿಗೆಗಳಾಗಿತ್ತು. ಈಗ ಇದೇ ಕಾರ್ಪೊರೇಟರ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ.